ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿಕ್ಕರ್ ಕಿಂಗ್ ಹವಾಲಾ ದೊರೆ ಮಂಜುನಾಥನಿಗೆ ಇಡಿ ಶಾಕ್ ಕೊಟ್ಟಿದೆ. ಕರ್ನಾಟಕದ ಅಬಕಾರಿ ಕಿಂಗ್ ಮಂಜುನಾಥನಿಗೆ ಗೋವಾ ಲಿಂಕ್ ಕೂಡ ಇದೆ. ಮಂಜುನಾಥ್ ಆಪ್ತ ಗೋವಾ ಮೂಲದ ಲೋಭೋಗೆ ಹುಡುಕಾಟ ಮುಂದುವರೆದಿದೆ. ಬೆಳಗಾವಿಯ ನಿವಾಸದಲ್ಲಿ ಲೋಭೋ ಸಿಗದ ಕಾರಣ ಗೋವಾಗೆ ಇಡಿ ಅಧಿಕಾರಿಗಳು ಶಿಫ್ಟ್ ಆಗಿರೋದು. ಗೋವಾಗೆ 2 ದಿನ ಅಂದ್ರೆ 2 ತಂಡ ರಚನೆ ಮಾಡಿಕೊಂಡು ಈ ರೀತಿಯಾಗಿ ತನಿಖೆ ಅದರ ಜೊತೆಗೆ ಸರ್ಚಿಂಗ್ ನಡೀತಾ ಇದೆ. ಗೋವಾಗೆ 2 ಇಡಿ ತಂಡಗಳನ್ನ ರವಾನಿಸಿ ಲೋಭೋಗೋಸ್ಕರ ಈಗ ಹಂಟಿಂಗ್ ನಡೀತಾ ಇದೆ. ಭೇಟಿಯಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನುಳಿದ ಇಡಿ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ತೆರಳುವಂತ ಸಾಧ್ಯತೆ ಇದೆ. ಟಿವಿ ಸೆಂಟರ್ ಮನೆಯ ಶೋಧ ಕಾರ್ಯ ಅಂತ್ಯಗೊಳಿಸಿರುವಂತ ಇಡಿ ತಂಡ 24 ಗಂಟೆಗಳ ಕಾಲ ನಡೆಸಿದಂತ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಈವರೆಗೆ ಸುಮಾರು 10ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿರುವಂತ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಸೇರಿದ್ದ 10 ಸ್ಥಳಗಳಲ್ಲಿ ಈಗಾಗಲೇ ಜಾಲಾಡಿದ್ದಾರೆ. ಬೆಳಗಾವಿ, ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಲಾಗಿದೆ. ದಾಳಿಯಲ್ಲಿ ಪತ್ತೆಯಾಗಿರುವಂತ ಸಾಕಷ್ಟು ಮಹತ್ವದ ದಾಖಲೆ, ಚಿನ್ನಾಭರಣಗಳನ್ನ ಈಗಾಗಲೇ ಅವರು ಜಪ್ತಿ ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲಿಂದ ಬಂತಿದೆಲ್ಲ, ಮೂಲ ಏನು ಅಂತ ಕೆದಕ್ತಾ ಇದ್ದಾರೆ ಇಡಿ ನಿರ್ದೇಶಕರಿಗೆ ದಾಳಿಯ ವರದಿ ಸಲ್ಲಿಸಲಿರುವಂತ ಅಧಿಕಾರಿಗಳು. ಸದ್ಯ ಅವರ ಮನೆಗಳಲ್ಲಿ ಒಂದಲ್ಲ ಎರಡಲ್ಲ ಮನೆ, ಬೆಂಗಳೂರು, ಮೈಸೂರು, ಬೆಳಗಾವಿ ಇಲ್ಲೆಲ್ಲ ಮನೆ ಇದೆ. ಬೆಳಗಾವಿಗೆ ಬರ್ತಾ ಇದ್ದಂತೆ ಸಿಎ ಭೇಟಿಯಾದಂತ ವೈ ಮಂಜುನಾಥ್, ಇನ್ನು ಲೆಕ್ಕ ಪರಿಶೋಧಕರನ್ನ ಕರೆಸಿ ಚರ್ಚೆ ನಡೆಸಿದಂತ ವೈ ಮಂಜುನಾಥ್, ಬೆಳಗಾವಿಯ ಪ್ರಸಿದ್ಧ ಸಿಎ ಪಿಜಿ ಗಾಳಿ ಅವರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತ ಮನೆಗೆ ಕರೆಸಿ ಚರ್ಚೆ ಮಾಡಿರೋದು. ಸತತ 3 ಗಂಟೆಗಳ ಕಾಲ ಚರ್ಚೆ ಬಳಿಕ ಮಂಜುನಾಥ್ ಮನೆಯಿಂದ ಸಿಎ ವಾಪಸ್ ಆಗಿದ್ದಾರೆ. ಅವರ ಮನೆಯಲ್ಲಿ ಸಿಕ್ಕಿರುವಂತ ದಾಖಲೆಗಳಿರಬಹುದು, ಚಿನ್ನದ ಆಭರಣಗಳಿರಬಹುದು, ಜೊತೆಗೆ ಬೆಲೆ ಬಾಳುವಂತ ವಸ್ತುಗಳು, ಇವೆಲ್ಲವನ್ನು ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ ಏನೇನು ಸಿಕ್ಕಿದೆ ಅಂತ. ಅದ್ರ ಜೊತೆಗೆ ಒಂದಷ್ಟು ದಾಖಲೆಗಳನ್ನ ತೆಗೆದು ನೋಡಿದಾಗ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗಿದೆ. ಅದು ಬರೀ ಬೆಳಗಾವಿ, ಬೆಂಗಳೂರು, ಮೈಸೂರು ಅಥವಾ ಗೋವಾ, ಈ ನಮ್ಮ ರಾಜ್ಯ ಬೇರೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಿಗೂ ಕೂಡ ಇದರಲ್ಲಿ ಲಿಂಕ್ ಇದೆ. ವೈ ಮಂಜುನಾಥ್ ಅವರು ಅಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್. ರಾಜೇಶ್, ಈಗ ಒಂದಷ್ಟು ಮಾಹಿತಿ ಸಿಕ್ಕಿರುವ ಪ್ರಕಾರ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಹವಾಲಾ ಲಿಕ್ಕರ್ ಲಿಂಕ್ ಇದೆ ಮಂಜುನಾಥ್ಗೆ ಅಂತ. ಏನೇನ್ ಡೀಟೇಲ್ಸ್ ಸಿಕ್ಕಿದೆ, ಏನೇನ್ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಏನಂತಂದ್ರೆ ಮಂಜುನಾಥ್ ಏನು ಅಬಕಾರಿ ಏನು ಆಯುಕ್ತರಿದ್ದಾರೆ, ಇವರ ಮನೆ ಮೇಲೆ ಈಗ ದಾಳಿ ಮಾಡಿರ್ತಕ್ಕಂಥದ್ದು. ದಾಳಿ ಈಗ ಬೆಳಗಿನ ಜಾವನೆ ಏನು 7 ಗಂಟೆಗೆ ದಾಳಿಯನ್ನ ಮುಗಿಸ್ಕೊಂಡು ವಾಪಸ್ ತೆರಳಿರ್ತಕ್ಕಂಥ. ವಾಪಸ್ ತಂದಾದ ನಂತರ ಏನು ಮಂಜುನಾಥ್ ಬೆಂಗಳೂರಿನಿಂದ ಬೆಳಗಾವಿ ಕಡೆ ಪ್ರಯಾಣ ಬೆಳೆಸಿ ಈಗ ಸದ್ಯ ಬೆಳಗಾವಿಯಲ್ಲಿ ಕೂಡ ಇದ್ದಾರೆ. ಆದ್ರೆ ಈಗ ಇಡಿ ಅಧಿಕಾರಿಗಳು ಅಂತಂದ್ರೆ ಈ ಏನು ಮಂಜುನಾಥ್ ಇದ್ದಾರೆ, ಇವರ ಆಪ್ತ ಸ್ನೇಹಿತರಾದಂತ ಲೋಬೋ, ಗೋವಾ ಮೂಲದ ಲೋಬೋ ಈತನಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಅಕ್ರಮ ವ್ಯವಹಾರಗಳಾಗಿರ್ಬೋದು, ಹವಾಲಾ ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ಎಲ್ಲವೂ ಕೂಡ ಲೋಬೋ ಅವರೇ ನಿಂತು ಮಾಡ್ತಾರ ಖಚಿತ ಮಾಹಿತಿ ಆಧಾರದ ಮೇಲೆ ಬೆಳಗಾವಿಯಲ್ಲಿ ಏನು ರೇಡ್ ಮಾಡುತ್ತ ಸಂದರ್ಭದಲ್ಲಿ ಆತನ ಹುಡುಕಾಟ ಸ್ಟಾರ್ಟ್ ಮಾಡಿದ್ರು ಬೆಳಗಾವಿಯಲ್ಲಿ. ಆದ್ರೆ ಆತ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಹಿನ್ನೆಲೆಯಲ್ಲಿ 2 ತಂಡಗಳನ್ನ ಈಗಾಗಲೇ ಗೋವಾಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಒಂದು ತಂಡ ಮತ್ತೆ ಬೆಂಗಳೂರಿಗೂ ಕೂಡ ಹೋಗಿರ್ತಕ್ಕಂಥದ್ದು. ಬೆಂಗಳೂರಿನಂತ ಅವರ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಸರ್ಚ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ನಿನ್ನೆ ರಾತ್ರಿವರೆಗೂ ಕೂಡ ಏನು ಮಂಜುನಾಥ್ ಅವರಿಗೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಆಮೇಲೆ ನಂತರ ತಮಗೆ ಬೇಕಾದ ದಾಖಲಾತಿಗಳನ್ನ, ಕಡತಗಳನ್ನ, ಆಮೇಲೆ ಕೆಲವು ಬಾಂಡುಗಳನ್ನ, ಚಿನ್ನಾಭರಣ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ನಂತರ
ಈ ಲೋಬ ಏನಿದಾನೆ, ಲೋಬ ಈತ ಏನು ಶ್ರೀಲಂಕಾ ಮತ್ತು ಸಿಂಗಾಪುರ್ ಈ ಎಲ್ಲವಕ್ಕೂ ಕನೆಕ್ಟಿವಿಟಿ ಇರ್ತಾನೆ. ಹೀಗಾಗಿ ಸೊ ಆತನನ್ನ ಹಿಡಿದ್ರೆ ಆತನನ್ನ ಕರ್ಕೊಂಡ್ ಬಂದ್ರೆ ಎಲ್ಲವೂ ಕೂಡ ಇದಕ್ಕೆ ಇದು ದಾರಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆತನನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಈಗ ಒಂದು 2 ಟೀಮ್ಗಳನ್ನ ಇಡಿ ಅಧಿಕಾರಿಗಳು ಏನು ಗೋವಾಕ್ಕೆ ಕಳಿಸ್ಕೊಂಡು ಕುಂತು. ಇದ್ರ ಮಧ್ಯೆ ಇವತ್ತು ಅವರ ಪ್ರಖ್ಯಾತ ಏನು ಸಿ ಆದಂತ ಗಾಳಿಯವರು ಕೂಡ ಬಂದು ಭೇಟಿಯಾಗಿರ್ತಕ್ಕಂಥದ್ದು. ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಮುಂದೆ ಈಗ ಇವತ್ತು ಅಂದ್ರೆ ಮುಂದೆ ಇನ್ನೊಂದು ವಾರದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದಂತ ಸಂದರ್ಭದಲ್ಲಿ ಎಲ್ಲಾ ದಾಖಲಾತಿಗಳನ್ನ ತಗೊಂಡ್ ಬಂದು ಅದಕ್ಕೆ ಟ್ಯಾಲಿ ಮಾಡ್ತಾರೆ. ಸೊ ಇವರು ಏನು ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಹವಾಲಾ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ಕೇಳ್ತಾರ. ಆ ಸಂಬಂಧಪಟ್ಟಂತೆ ಉತ್ತರನ ಕೊಡ್ಬೇಕಾಗತ್ತೆ. ಇಲ್ಲದಂದ್ರೆ ಅವ್ರನ್ನ ವಶಕ್ಕೆ ಪಡುವಂತ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಸದ್ಯ ಸಿ ಅವ್ರನ್ನ ಕರೆಸ್ಕೊಂಡು 3 ಗಂಟೆಗಳ ಕಾಲ ಚರ್ಚೆ ಮಾಡತಕ್ಕಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಶೇಖರ್ ಡೀಟೇಲ್ಸ್ಗೆ.